ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಕಹಿಗಿಂತ ಸಿಹಿನೇ ಜಾಸ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವ್ಲಾಗಲ್ಲಿ ನಾನು ನಮ್ಮ ಮನೇಲಿ ಹೇಗೆ ಯುಗಾದಿ ಹಬ್ಬನ ಆಚರಿಸ್ತೀವಿ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಹಾಗೆ ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವನು ನೀವು ನೋಡಿರ್ಬೋದು, ನಂದು ಹಳೆ ವ್ಲಾಗಲ್ಲಿ ತುಂಬ ಚಿಕ್ಕ ಪುಟ್ಟ ನಾಯಿ ಮರಿ ಇವಾಗ ಎಷ್ಟು ದೊಡ್ಡಕ್ಕಾಗಿದೆ. ನಾನು ಈ ವ್ಲಾಗ್ನ ಸ್ಯಾಟರ್ಡೆ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇವಾಗ ಆಲ್ರೆಡಿ ಎಲ್ಲ ಹೋಳಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಮನೇಲಿ ಯುಗಾದಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಾಳೆ ಯುಗಾದಿ, ಆಮೇಲೆ ನಿನ್ನೆ ಇದು RCB ಮ್ಯಾಚ್ ವಿನ್ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯುಗಾದಿಗೆ RCB ಅವರು ನಮ್ಗೆ ಕೊಟ್ಟಿರೋ ಫ್ಯಾನ್ಸ್ಗೆ ಒಂದು ಗಿಫ್ಟ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಹೋಳಿಗೆ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಹೋಳಿಗೆ ಮಾಡಿದರು. ಆಲ್ಮೋಸ್ಟ್ ಒಂದು 100 ಹೋಳಿಗೆ ಮಾಡಿದರು. ಬಿಕಾಸ್ ನಮ್ಮ ಮನೇಲಿ ಹೇಗಂದರೆ ಹಬ್ಬದ ದಿನ ಅಥವಾ ಹಬ್ಬದ ಹಿಂದಿನ ದಿನ ಯಾರು ಮನೆಗೆ ಬಂದರೂ ಅವರೆಲ್ಲರಿಗೂ ಹೋಳಿಗೆ ಕೊಡ್ತಾರೆ. ನಾವು ಬೇರೆಯವ್ರ ಮನೆಗೆ ಹೋದರೂ ಅಷ್ಟೇ ಹೋಳಿಗೆ ಕೊಡ್ತಾರೆ. ಹೋಳಿಗೆ ತಿಂದು ತಿಂದು ನಮಗೆ ಸಾಕಾಗಬೇಕು. ನಾನು ಹೋಳಿಗೆ ಮಾಡೋಕ್ಕೇನು ಹೆಲ್ಪ್ ಮಾಡಲಿಲ್ಲ. ಬಿಕಾಸ್ ನಮ್ಮ ಮನೇಲೆ ತುಂಬ ಜನ ಇದ್ದಾರೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಸೊ ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ರು. ನಾನು ಊರಿಗೆ ಬಂದು ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ನಾಯಿ ನಮ್ಮ ದನಕರುಗಳನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ನೇರಳೆ ಹಣ್ಣು ಎಂತ ಮಾಡಲ್ಲ. ಆಯ್ತು ನಾ ಬಾಯ್. ಹಾಗೆ ನಮ್ಮ ಮನೆ ಪಕ್ಕ ಕೊಟ್ಟಿಗೆ ಮಧ್ಯ ಒಂದು ನೇರಳೆ ಮರ ಇದೆ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಬಿಟ್ಟಿದೆ ನೇರಳೆ ಹಣ್ಣು. ಹಾಗಾಗಿ ನಮ್ಮ ಅಣ್ಣಂಗೆ ಹತ್ತಕ್ಕೆ ಹೇಳಿ ಹತ್ತಿಸಿದ್ವಿ. ಹತ್ತಿಸಿ ಅವನ್ನೆಲ್ಲ ತೆಕ್ಕೊಟ್ಟ. ನಮ್ಮ ಮನೇಲಿ ಹೆಂಗಂದ್ರೆ ನಾವು ಹೇಳಿದ ತಕ್ಷಣ ತೆಕ್ಕೊಡಲ್ಲ. ಬಿಕಾಸ್ ತುಂಬ ತಿಂದರೆ ಗಂಟ್ಲು ನೋವು ಬರುತ್ತೆ ಅಥವಾ ಹುಷಾರಿರಲ್ಲ ಅಂತ. ಸೊ ನಾವು ಫೋರ್ಸ್ ಮಾಡಿದ್ದಕ್ಕೆ ತೆಕ್ಕೊಟ್ರು. ಹಾಗೆ ನನ್ನ ಹಳೆ ವ್ಲಾಗ್ ನೋಡಿದರೆ ಇವ್ನು ಗೊತ್ತಿರ್ತಾನೆ. ಇವನ ಹೆಸರು ಚಿಂಟು ಅಂತ. ಈ ರೀತಿ ಸೊಂಟ ಮುರ್ಕೊಂಡಿರೋದು ಆಕ್ಸಿಡೆಂಟ್ ಮಾಡಿಕೊಂಡು. ಸೊ ಇವನು ಕೂಡ ಮಾತಾಡಿಸ್ದೆ. ಹಳೆ ಲಾಸ್ಟ್ ಟೈಮ್ ಬಂದಾಗಿಂತ ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾನೆ ಅಂತ ಹೇಳ್ಬೋದು. ಬದನೆಕಾಯಿ ಎಲ್ಲ ಬಿಟ್ಟಿದೆ ನೋಡ್ಬೋದು. ಬದನೆಕಾಯಿ ಹಾಗೆ ಮೆಣಸಿನಕಾಯಿ ಬಿಟ್ಟಿದೆ. ಇದು ತೊಂಡೆಕಾಯಿ ಬಳ್ಳಿ ಮೇಲ್ಗಡೆ ಇರೋದು. ಸೂರ್ಯ ನೋಡಿ ಮುಳುಗ್ತಾ ಇದೆ. ಟೈಮ್ ಇವಾಗ ಆಲ್ಮೋಸ್ಟ್ 5:45 6 o'clock ಆಗ್ತಾ ಇದೆ. ನಾನು ಮನೆ ಸುತ್ತಮುತ್ತ ಒಂದು ರೌಂಡ್ ಹಾಕೊಂಡ್ಬರೋಷ್ಟ್ರಲ್ಲಿ ಎಲ್ಲ ಹೋಳಿಗೆ ಮಾಡಾಗಿತ್ತು. ಇದು ನೋಡ್ಬೋದು, ಲಾಸ್ಟಿಗೆ ಮಾಡಿದ್ದು. ಸೊ ಅಷ್ಟು ಯೆಲ್ಲೋ ಕಲರ್ ಇಲ್ಲ. ಸೊ ಈ ಹೋಳಿಗೆ ಕೊಟ್ಟರು ತಿನ್ನೋಕ್ಕೆ. ನಾವೆಲ್ಲ ತಿಂದ್ವಿ ತುಪ್ಪ ಹಾಕ್ಕೊಂಡು. ನಾನು ಊರಿಗೆ ಬರೋದೇ ಅಪರೂಪ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಸುತ್ತಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಅಣ್ಣನ ಮಗಳು ನಕ್ಷಾ. ರಜೆನಾ? ಹೌದಾ? ಹೋಳಿಗೆ ತಿಂದ್ಯಾ? ಚೆನ್ನಾಗಿತ್ತಾ? ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? ಗೊತ್ತಿಲ್ಲ, ಇನ್ನೂ ಹೇಳಿಲ್ಲ. ಫುಲ್ ಚೆನ್ನಾಗಿ ಮಾಡಿದ್ಯಾ? ಔಟ್ ಆಫ್ ಔಟಾ? ಔಟ್ ಆಫ್ ಔಟ್ ಬರುತ್ತಾ? ಪಕ್ಕ ಅಲ್ಲ, ಪಕ್ಕ ಹಂಗಾರೆ ಔಟ್ ಆಫ್ ಔಟು. ಹೌದಾ? ಅಲ್ಲಿ ಏನಿದೆ? ನಾನು ಮತ್ತು ನಮ್ಮ ಅಣ್ಣನ ಮಗಳು ನಕ್ಷಾ ಹೋಗಬೇಕಾಗಿತ್ತು. ಬಟ್ ಅವ್ರ ತಂಗಿ ನಿತಿ ಕೂಡ ನಮ್ಮ ಜೊತೆ ಬಂದ್ಲು. ನಾಯಿ ಕೂಡ ಬಂತು. ಕ್ಲಾಸಿಗೆ ಫಸ್ಟ್ ಅಂತೆ, ಔಟ್ ಆಫ್ ಔಟ್ ಅಂತೆ ಅವಳಿಗೆ. ಇವಾಗ ಅವಳು ಫೋಟೋ ಹಾಕ್ತಾರಂತೆ ಸ್ಕೂಲಲ್ಲಿ. ಅವರು ಅಮ್ಮ ಹೇಳಿದರು, ಫೋಟೋ ಕೇಳಿದಾರಂತೆ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಕಾಲ್ ಮಾಡಿ. ಹೌದಾ? ನೀನು ಔಟ್ ಆಫ್ ಔಟ್ ತೆಗಿಯೋದು ಯಾವಾಗ? ಸ್ಕೂಲಿಗೆ ಹೋಗೋದು ಯಾವಾಗ ನಿನ್ನ ಶಾಲೆಗೆ? ಈಗ ಯಾವಾಗ? ನಾಳೆ ಹೋಗ್ತೀಯಾ? ನಮ್ಮೂರಲ್ಲಿ ಆಲ್ಮೋಸ್ಟ್ ಇರೋ ಎಲ್ಲ ಮನೆಗಳು ನಮಗೆ ನೆಂಟ್ರೆ ಆಗಬೇಕು. ಅಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದಾಯಿದಿಗಳೆಲ್ಲರೂ. ಸೊ ಹಾಗಾಗಿ ನಮ್ಮ ಇರೋರೆಲ್ಲರೂ ನೆಂಟ್ರೆ. ಹಾಗೆ ಇದು ಹೆಬ್ಬಲ್ಸಿನಕಾಯಿ ಇನ್ನೂ ಹಣ್ಣಾಗಿಲ್ಲ. ಹಾಯ್ ಮಾಡು. ಇಬ್ರು ಅಕ್ಕ ತಂಗಿ.
ಇವನು ಸಾಮ್ರಾಟ್ ಅಂತ ನಮ್ಮ ಅಕ್ಕನ ಮಗ. ಅವ್ನು ಇವಾಗ ರಜೆಗೆ ಬಂದಿದ್ದಾನೆ ಅಜ್ಜನ ಮನೆಗೆ. ಅವನಿಗೆ ಈ ಥರ ಹಸು ದನ ಕರಗಳಂದರೆ ತುಂಬ ಇಷ್ಟ. ಹಾಗೆ ಇವರೆಲ್ಲ ಈ ಸಣ್ಣ ನಾಯಿ ಮರಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ನೋಡಿದ್ಯಾ, ಕೇಳಿಸ್ಕೊತಾ ಇದೆಯಾ ಅದು ಸೌಂಡು? ಈಗ ಸರಿ ಆಯ್ತು. ಈಗ ಸರಿ ಆಯ್ತು. ಮನೇಲಿ ತಿನ್ನೆ ಒಂದು ಹೋಳಿಗೆ ಬೇಡ. ತಮ್ಮಣ್ಣಿ ಅಲ್ಲ ನಿಂಗ ಅಣ್ಣ. ಬಾಯ್ ಅಣ್ಣ. ಬಾಯ್. ಬಾಯ್ ಬಾಯ್ ಅನ್ನೆ. ಬನ್ನಿ ಹೋಗೋಣ. ಬರ್ತೀವಿ ನಾ. ಅವ್ರ ಮನೆಗೆ ಹೋಗಿ ಬರೋಷ್ಟರಲ್ಲಿ ಕಪ್ಪಾಗಿತ್ತು. ಹಾಗೆ ಮನೆಗೆ ಬಂದು ನೋಡಿದ್ರೆ ಇವರೆಲ್ಲ ಅಂಗ್ಲ ಸಾರಿಸ್ತಾ ಇದ್ರು. ಹಾಗೆ ಇಲ್ಲಿ ಸ್ವಲ್ಪ ಸೀರೆ ಎಲ್ಲ ಶಾಪಿಂಗ್ ಮಾಡಿ ಯಾವುದು ಅದೆಲ್ಲ ತೋರಿಸ್ತಾ ಇದ್ರು. ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ, ಯಾವ ಸೆಲೆಕ್ಟ್ ಮಾಡೋದು ಅಂತ. ಅದಾದಮೇಲೆ ಎಲ್ಲರೂ ಹೊರಗಡೆ ಸ್ವಲ್ಪ ಮಾತುಕತೆ ಮಾಡ್ತಾ ಕುತ್ಕೊಂಡ್ರು. ಆಮೇಲೆ ಕರೆಂಟೇ ಹೋಯಿತು. ಅಮ್ಮ ನನಗೆ ಊಟ ಮಾಡಿಸಿದ್ರು ಕತ್ಲಲ್ಲೇ. ಸೊ ಆಮೇಲೆ ಹಾಗೆ ಮಲ್ಕೊಂಡ್ವಿ ನಾವು. ಇದು ನೆಕ್ಸ್ಟ್ ಡೇ. ನಮ್ಮ ಅತ್ತಿಗೆ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಹಾಗೆ ದೇವ್ರ ಪೂಜೆನೂ ಮಾಡಿದ್ದಾರೆ ಆಲ್ರೆಡಿ. ಶುಭೋದಯ ಎಲ್ಲರಿಗೂ. ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಅಂದ್ಕೊಳ್ತೀನಿ ನೀವೆಲ್ಲ ತುಂಬ ಚೆನ್ನಾಗಿ ಯುಗಾದಿ ಆಚರಿಸ್ತಿದ್ದೀರಾ ಅಂತ. ಹಾಗೆ ಕೆಲಸನ ಮಾಡ್ಕೊಂಡು ಬಂದೆ. ಅಮ್ಮ ಯಾವುದಾದ್ರು ಹೊಸ ಬಟ್ಟೆ ಹಾಕೋ ಅಂದರು. ನನ್ನ ಹತ್ರ ಇದ್ದಿದ್ದು ಈಗ ಸದ್ಯಕ್ಕೆ ಹೊಸ ಬಟ್ಟೆ. ನೀವು ನೋಡಿರ್ಬೋದು, ನಾನು ಮೈಸೂರು ಹೋದಾಗ ಈ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಹಿಬೇವು ಬೇಕು ಅಂದರು, ಅದನ್ನು ಕಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸ್ವಲ್ಪ ಅಷ್ಟೇ. ಯುಗಾದಿ ಅಂದರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಸ್ಟಾರ್ಟ್ ಆಯಿತು. ಸೊ ಹೊಸ ವರ್ಷದ ಶುಭಾಶಯಗಳು ನಿಮ್ಗೆಲ್ಲರಿಗೂ. ಹಾಗೆ ನಿಮ್ಮ ಜೀವನದಲ್ಲಿ ಕಹಿಗಿಂತ ಸಿಹಿನೇ ಜಾಸ್ತಿ ಇರಲಿ. ಆಲ್ರೆಡಿ ನಿಮ್ಮ ಜೀವನದಲ್ಲಿರೋ ಕಷ್ಟಗಳು ಅಂದರೆ ಕಹಿಗಳು ಅದೆಲ್ಲ ದೂರ ಆಗಲಿ. ಫುಲ್ ಖುಷಿ, ಹಾಗೆ ನಗು, ಸಿಹಿ ಎಲ್ಲ ತುಂಬಿರಲಿ ಅಂತ ನಾನು ಬಯಸ್ತೀನಿ. ಸೊ ಹಾರೈಸ್ತೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಕಡೆ ಈ ಥರ ಬಾಗಿಲಿಗೆ ಮಾವಿನ ತೋರಣ ಹಾಕಿ ಈ ಥರ ದೇವರಿಗೆ ಒಂದು ಲೈಟ್ ಹಾಕ್ಬಿಟ್ಟು ಈ ಥರ ಹೂಗಳು ಮುಡಿಸ್ಬಿಟ್ರೆ ಫುಲ್ ಅವತ್ತು ಹಬ್ಬ ಅಂತಾನೆ. ಹಾಗೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ರು ಇವತ್ತು ಬೆಳಗ್ಗೆ ತಿಂಡಿಗೆ. ಇನ್ನು ಉಪ್ಪಿಟ್ಟು ಇಟ್ಟಿದ್ದಾರೆ, ನೋಡ್ಬೋದು ಒಲೆ ಮೇಲೆ. ನಮ್ಮ ಮನೇಲಿ ನಮ್ಮ ಮನೆ ದೇವರು ಜೇನುಕಲ್ಲಮ್ಮ. ಸೊ ಪ್ರತಿ ಹಬ್ಬಕ್ಕೂ ಅಮ್ಮನ ತರೋದು ಅಂತ ಮಾಡ್ತಾರೆ. ನೀವು ನಂದು ದೀಪಾವಳಿ ವ್ಲಾಗ್ ನೋಡಿದ್ರು ನಿಮಗೆ ಗೊತ್ತಿರುತ್ತೆ, ಅಮ್ಮನ ತರೋದು ಅಂತ ಮಾಡ್ತಾರೆ. ಸೊ ಈ ಸಲ ಕೂಡ ಅಮ್ಮನ ತರ್ತಾರೆ ಸಂಜೆ. ಹಾಗೆ ಇದನ್ನು ನೋಡ್ಬೋದು, ಇದು ಮುತ್ತುಗ್ಲೆ ಎಲೆ ಅಂತ ನಾವು ಅಂತೀವಿ. ಇದರಲ್ಲಿ ನೀವು ನೋಡಿರ್ಬೋದು, ದೇವಸ್ಥಾನದಲ್ಲೆಲ್ಲ ಇದಕ್ಕೆ ಈ ಥರದ್ದೆಲ್ಲ 4-5 ಎಲೆ ಜೋಡಿಸ್ಬಿಟ್ಟು ತಿಂಡಿ ಅಥವಾ ಊಟ ಎಲ್ಲ ಕೊಡ್ತಾರೆ. ನಮ್ಮ ಕಡೆ ಇದು ಜಾಸ್ತಿ. ಸೊ ಇದನ್ನು ಇವತ್ತು ಕಿತ್ಕೊಂಡ್ಬಂದಿದ್ರು. ಇದರಲ್ಲೇ ಎಲ್ಲರಿಗೂ ಬೇವು ಬೆಲ್ಲ ಕೊಡ್ತಾರೆ. ಹಾಗೆ ಬೇವು ಬೆಲ್ಲ ಏನೇನು ಹಾಕಿದ್ದೀವಿ ಅಂತ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಎಳ್ಳು, ಹಾಗೆ ಪುಟಾಣಿ ಅಥವಾ ಕಡಲೆ, ಬೆಲ್ಲ, ಕಹಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸಿ ಮಾಡಿರೋದು ಇಲ್ಲಿ. ಇದು ಬರಲಿ. ನಮ್ಮಮ್ಮನ ಗೈಡೆನ್ಸ್ ಪ್ರಕಾರ ನಾನು ಇಡ್ಲಿಗೆ ಹೋಳಿಗೆ ಮತ್ತು ಬೇವು ಬೆಲ್ಲ ಇಟ್ಟೆ. ಹಾಗೆ ಇವತ್ತು ಎಲ್ಲರೂ ಈ ಎಲೆಲೆ ತಿಂಡಿ ತಿನ್ನೋದು ಅಂತ ಆಯಿತು. ಸೊ ಹಾಗಾಗಿ ನಾನೊಂದು ದೊಡ್ಡ ಎಲೆ ತೊಗೊಂಡು ಅದನ್ನು ತೊಳ್ಕೊಂಡು ಅದಕ್ಕೆ ಬೇವು ಬೆಲ್ಲ ಮತ್ತು ಉಪ್ಪಿಟ್ಟು ಹಾಕ್ಕೊಂಡೆ. ಫಸ್ಟ್ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಬಿಟ್ಟೆ, ಆಮೇಲೆ ತಿಂಡಿ ಕೊಟ್ಟರು. ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಎಲೆ ಬೇಡ ಪ್ಲೇಟ್ ಬೇಕು ಅಂತ ಅಂದರು. ಬಟ್ ಸ್ಟಿಲ್ ನಾವೆಲ್ಲ ತಿಂತಾ ಇದ್ವಲ್ಲ ಎಲೆಲೆ. ಮನೇಲೆಲ್ಲರೂ ಹೇಳಿದ್ರು ಎಲೆಲೆ ತಿನ್ನಿ ಇವತ್ತು ಏನಾಗಲ್ಲ ಅಂತ. ಸೊ ಹಾಗಾಗಿ ಮನೆಯವರೆಲ್ಲರೂ ಎಲೆಲೆ ತಿಂಡಿ ತಿಂದರು.
ನಮ್ಮ ಚಿಕ್ಕಪ್ಪನ ಮಗಳು ಪ್ರೇಕ್ಷೆ ಈ ಸಲ 10th ಸ್ಟ್ಯಾಂಡರ್ಡು. ಸೊ ಅವ್ರ ಸ್ಕೂಲಲ್ಲೇ ಇಡ್ಸ್ಕೊಂಡು ಓದಿಸ್ತಾ ಇದ್ದಾರೆ ಅವ್ರಿಗೆಲ್ಲ. ಮನೆಗೆ ಕಳಿಸಿಲ್ಲ, 1 ಮಂತ್ ಆಯಿತು. ಸೊ ಅವಳಿಗೆ ಹೋಳಿಗೆ ಎಲ್ಲ ಕೊಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ತಿಂಡಿ ತಿಂದಮೇಲೆ. ನಾನು ಮತ್ತು ನೀತಿ ಅಂಕಲ್ ಜೊತೆ ಹೋಗಿ ಕೊಟ್ಟು ಬರೋದು ಅಂತ ಆಯಿತು. ಇವಳು ಹಠ ಮಾಡಿದ್ಲು, ಸೊ ಹಾಗಾಗಿ ಇವಳು ಕೂಡ ಬರ್ತಾ ಇದ್ದಾಳೆ ನಮ್ಮ ಜೊತೆ. ಇವಾಗ ಅವ್ರ ಸ್ಕೂಲಿಗೆ ಹೋಗಿ ಅವಳಿಗೆ ಬೇವು ಬೆಲ್ಲ ಮತ್ತು ಹೋಳಿಗೆ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳ ಸ್ಕೂಲ್ ಇರೋದು ತುಂಬಾ ಹತ್ತಿರ, ಬಟ್ ಮುಂಚೆ ಅವಳು ಅಲ್ಲಿ ಸ್ಟೇ ಆಗ್ತಿರ್ಲಿಲ್ಲ ಹಾಸ್ಟೆಲಲ್ಲಿ. ಬಟ್ ಇವಾಗ ಎಕ್ಸಾಮ್ ಸಲುವಾಗಿ ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳನ್ನು ಅವರಲ್ಲೇ ಉಳಿಸ್ಕೊಂಡು ಓದಿಸ್ತಾ ಇದ್ದಾರೆ. ನೋಡೋಣ ಅವಳು ಎಷ್ಟು ಮಾರ್ಕ್ಸ್ ತೆಗಿತಾಳೆ, ಎಷ್ಟು ಪರ್ಸೆಂಟೇಜ್ ತೆಗಿತಾಳೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವಳೇ ನನ್ನ ತಂಗಿ, ಹಳೆ ವ್ಲಾಗಲ್ಲಿ ನೋಡಿರ್ಬೋದು. ಬಟ್ ಆದರೆ ಅವಳೇ ನಮಗೊಂದು ಸರ್ಪ್ರೈಸ್ ಕೊಟ್ಲು. ಏನಂತ ಅಂದರೆ ನಮಗೆ ಇವತ್ತು ಬಿಡ್ತಾರಂತೆ ಮನೆಗೆ, ಆಮೇಲೆ ಬಂದು ಕರ್ಕೊಂಡು ಹೋಗಿ ಅಂತ. ಅವಳೇ ಬರ್ತಾಳಂತ ಇವಾಗ. ಸೊ ಅದಾದಮೇಲೆ ನಾವು ಮನೆಗೆ ಬಂದಮೇಲೆ ಇವತ್ತು ಯುಗಾದಿ ಬೇರೆ. ಸೊ ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಅಣ್ಣನ ಮಗಳು ನಕ್ಷ. ನೀತಿ ತುಂಬ ಸಣ್ಣವಳು, ನಕ್ಷ ದೊಡ್ಡವಳು. ನಾನು ನಕ್ಷನ ಜೊತೆ ಹೋಗಿದ್ದೆ ದೇವಸ್ಥಾನಕ್ಕೆ. ನಮ್ಮೂರಲ್ಲಿ ಎಲ್ಲರ ಮನೆಯೂ ಹತ್ತತ್ರ ಇಲ್ಲ. ಸೊ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಸಿಗ್ತಾರೆ. ಸೊ ಎಲ್ಲರನ್ನೂ ಮಾತಾಡಿಸಿ ಹೇಗಿದ್ದಾರೆ ಅಂತೆಲ್ಲ ಕೇಳಿ ಎಲ್ಲರಿಗೂ ಯುಗಾದಿ ವಿಶಸ್ ಹೇಳಿ ಬೇವು ಬೆಲ್ಲ ಕೊಟ್ಟು ದೇವ್ರ ದರ್ಶನನೂ ಮಾಡ್ಕೊಂಡು ಬಂದ್ವಿ. ನಾವು ದೇವಸ್ಥಾನದಿಂದ ಮನೆಗೆ ಬರೋಷ್ಟರಲ್ಲಿ ನನ್ನ ತಮ್ಮ ಪ್ರೇಕ್ಷನ್ ಕರ್ಕೊಂಡು ಬಂದ ಸ್ಕೂಲಿಂದ. ಒಂದು 11:30 12 ಗಂಟೆ ಹಂಗೆ ಬಂದಳು. 3 ಗಂಟೆಗೆ ಮತ್ತೆ ವಾಪಸ್ ಹೋಗಬೇಕು ಊಟ ಮಾಡ್ಕೊಂಡು ಅಂತ ಅಂದಳು. ಹಾಗೆ ಇಲ್ಲಿ ಸ್ವಲ್ಪ ಜೇನು ಕೊಟ್ಟಿದ್ರು ಪಕ್ಕದ ಮನೆಯಲ್ಲಿ, ನೀವು ನೋಡ್ಬೋದು. ಅಂದರೆ ಅದನ್ನು ಹಿಂಡಿಲ್ಲ, ನಾವು ಅದನ್ನು ಹಿಂಡ್ಕೊಂಡೆಲ್ಲ ಒಂದೊಂದು ಸ್ವಲ್ಪ ತಿಂದ್ವಿ. ಮಧ್ಯಾಹ್ನ ಒಳ್ಳೆ ಹಬ್ಬದ ಊಟ ಮಾಡಿ ಮಲಗಿದ್ವಿ, ಪ್ರೇಕ್ಷನ್ನು ಕಳಿಸಿದ್ವಿ. ಗೈಸ್ ಇವಾಗ ನಾವು ಪೂಜೆ ಎಲ್ಲ ಮಾಡಿ ಊಟ ಮಾಡಿ ಹಬ್ಬದ ಊಟ ಮಾಡಿ ಇವಾಗ ಮಲಗಿ ಒಂದು ರೌಂಡ್ ಎದ್ದು ಇವಾಗ ಮತ್ತೆ ಚೈತು ಮನೆಗೆ ಹೋಗ್ತಾ ಇದ್ದೀವಿ. ಸಂಜೆ ಆದರೆ ನಾವು ಹಾಗೆ ಸ್ವಲ್ಪ ಸುತ್ತಾಡ್ತೀವಿ, ನಾನು ಮತ್ತು ನಕ್ಷ ನೀತಿ ಎಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನೀವು, ದೇವಸ್ಥಾನದಲ್ಲಿ ಕುಂಕುಮ ಇಟ್ಕೊಂಡೆ. ಅದು ಎಷ್ಟು ಮುಖ ತೊಳೆದ್ರೂ ಹೋಗ್ತಾ ಇಲ್ಲ. ಅಂದರೆ ಇದು ನೋಡಿ ಕೆಮಿಕಲ್ದು ಕುಂಕುಮ ನೋಡ್ಬೋದು ನೀವು, ಕೆಮಿಕಲ್ ಇರುತ್ತೆ ಜಾಸ್ತಿ. ಸೊ ಕುಂಕುಮ ಇಟ್ಕೊಳ್ತು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಇಟ್ಕೋಬೇಕು. ನಾವು ನಿನ್ನೆ ಏನೋ ಹೋಳಿಗೆ ಬೇಡ ಅಂತ ಹೇಳಿದ್ವಿ, ಬಟ್ ಇವತ್ತು ಫೋರ್ಸ್ ಮಾಡಿಕೊಟ್ರು. ನಾನು ತಿಂದೆ ಹೋಳಿಗೆ. ಏನೇನಿದು? ಇದು ತಮಣಿ ಮಾಡಿದ್ದ ಅಡ್ಗೆನ ಇದು ಹಬ್ಬಕ್ಕ? ಅಡ್ಗೆ ಅಲ್ಲ, ಮತ್ತೆ ನಿನ್ನೆ ನಂಗೆ ತಮಣಿ ಹೇಳ್ತಿದ್ದ ಇದು ದನಕ್ ನೀರು ಅಂತ. ದನಕ್ ನೀರು? ದನಕ್ ಗೇರ ಹಣ್ಣು ಇದೆಲ್ಲ ಸೊಪ್ಪಲ್ಲ ದನಕ್ಕೆ? ಸೊಪ್ಪೆಲ್ಲ ದನಕ್ಕ? ನೋಡು ಎಂತ ದನ ಸಾಕ್ತೀಯ ಮರ. ನಿನಗೆ ಇಷ್ಟನಾ ಹಸು ದನಕರ ಅಂದ್ರೆ? ಮುಂದೆ ದೊಡ್ಡ ಕೊಟ್ಟಿಗೆ ಮಾಡ್ತೀಯಾ? ದೊಡ್ಡ ಹಸು ಸಾಕ್ತೀಯಾ? ಎಮ್ಮೆ ಮೇಯಿಸೋದೆಲ್ಲ ಮಾಡ್ತೀಯಾ? ನೀನೇನೆ ಏನೈತಿ, ನೀನೇನ್ ಮಾಡ್ತೀಯಾ? ಅಡ್ಗೆ ಮಾಡ್ತಾಳೆ. ಅಡ್ಗೆ ಮಾಡ್ತೀಯಾ ನೀನು ನಕ್ಷ? ನಾನು ಅಷ್ಟೇ ಅಡ್ಗೆ ಮಾಡ್ತೀಯಾ, ಬೇರೇನೂ ಮಾಡಲ್ಲ? ಓದಲ್ಲ ಬರೆಯಲ್ಲ? ಇವ್ರ ಆಟ ನೋಡಿ ನನಗೆ ತಲೆ ಕೆಟ್ಟೋಯ್ತು. ಇವತ್ತು ಅವ್ರ ಮನೆ ಜಾಸ್ತಿ ಇರಲಿಲ್ಲ, ಕತ್ಲಾಗೋ ಒಳಗೆ ವಾಪಸ್ ಬಂದ್ವಿ ಮನೆ ಕಡೆ. ವಾಪಸ್ ಮನೆಗೆ ಹೋಗ್ತಿದ್ವಿ ಫ್ರೆಂಡ್ಸ್. ಗೈಸ್ ನೋಡಿ ನಮ್ಮನೆ ಮಾವಿನ ಮರದಲ್ಲಿ ಮಾವಿನಕಾಯಿ ಎಷ್ಟು ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆಯಾ? ದೊಡ್ಡ ಮಾವಿನಕಾಯಿ ಇದೆ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಎಲ್ಲಿದೆ? ಮನೆ ಹತ್ರ. ಹೌದಾ, ಬಾ ತೋರ್ಸು. ಇದು ಸಣ್ಣದ ಕಣೆ, ಅಲ್ಲಿ ದೊಡ್ಡದಿದೆ ಅಂತ ನಕ್ಷ ತೋರಿಸ್ತಾಳೆ ಇವಾಗ. ಇದು ಹಾ, ಇದು ನಂಗೆ ಗೊತ್ತು, ಮಲ್ಬೆರಿ ತರ ಇರುತ್ತೆ, ಕಂಬಳಿ ಹಣ್ಣು ಅಂತಾರೆ. ಎಂತ ಅಂತಾರೆ ಇದಕ್ಕೆ? ಆಕ್ಚುಲಿ ಹಾ ತಿನ್ನು. ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಇದೆ. ಹೌದಾ?
ಫುಲ್ ದೊಡ್ಡದು ಅಲ್ಲ. ಹತ್ರದಿಂದ ಹೋಗಿ ವಿಡಿಯೋ ಮಾಡೋಣ. ಮಾವಿನಕಾಯಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಮಾವಿನಕಾಯ ಸಕ್ಕತ್ತಾಗ್ಬಿಟ್ಟಿದೆ ಅಲ್ಲ. ಸುಮಾರು ಬಿಟ್ಟಿದೆ ಹಿಡಿ ಮರಕ್ಕೆ. ಮಾವಿನಕಾಯಿ ಬೇಕು. ಹಾಗೆ ನಮ್ಮ ಮನೇಲಿ ಈ ಸಲ 2-3 ಮರದಲ್ಲಿ ಸುಮಾರು ಮಾವಿನಕಾಯಿ ಬಿಟ್ಟಿತ್ತು. ಹಾಗೆ ಇನ್ನೊಂದು ಹೇಳಬೇಕಂದ್ರೆ, ಈ ದೊಡ್ಡವ್ರಿಗೆ ಮನೇಲಿ ಸಣ್ಣ ಮಕ್ಳು ಇರ್ತಾರಲ್ಲ, ಸಣ್ಣವರು, ಅವ್ರು ಈ ಥರ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಿರ್ತಾರೆ. ಬಟ್ ಆದರೆ ಗೊತ್ತಾಗಲ್ಲ. ನೋಡ್ಬೋದು ಇಲ್ಲಿ ನಕ್ಷಂಗೆ ಹೆಂಗೆ ಹೊಡೆದ್ಲು ಪೈಪಲ್ಲಿ ನಿಂತಿ ಅಂತ. ಸೊ ನಾನು ದೊಡ್ಡವಳಾಗಿರೋದ್ರಿಂದ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಫ್ರೆಂಡ್ಸ್ ಇಲ್ಲಿ ಅಮ್ಮನ ತರಕಂತ ರೆಡಿ ಮಾಡಿಟ್ಟಿದ್ದಾರೆ. ಹೌದಾ? ನೋಡಿ ಫ್ರೆಂಡ್ಸ್, ಇವರೆಲ್ಲ ಚಂದ್ರನ್ ಹುಡುಕ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದಾಗೆ ನಮ್ಮ ಮನೇಲಿ ಪ್ರತಿ ಹಬ್ಬಕ್ಕೂ ಅಮ್ಮನ ತರ್ತಾರೆ ಅಂತ ಹೇಳಿದ್ನಲ್ಲ, ಇದೇ ಥರ ಅಮ್ಮನ ತಂದು ಅದಕ್ಕೆ ಅಮ್ಮನ ಅಡುಗೆಗಳು ಮಾಡ್ತಾರೆ. ಅಂದರೆ ಎಲ್ಲ ವೆಜ್ ಅಡುಗೆಗಳು ಮಾಡಿ ಬಡಿಸ್ತಾರೆ. ಹಾಗೆ ಅದೇ ಟೈಮ್ಗೆ ನಮ್ಮ ಅಕ್ಕ ಮತ್ತು ಭಾವ ಕೂಡ ಬಂದರು. ಇವರಿಬ್ಬರ ಜೊತೆ ಇನ್ನಿಬ್ಬರು ಕೂಡ ಆ್ಯಡ್ ಆದರು. ಇವಾಗ 4 ಜನ. ನಾವು ಇದರಲ್ಲಿ ಕ್ಲಿಪ್ ಮಾಡ್ತಿದ್ದೀವಿ. ಈ ರೀತಿ ಹಾಕು ಲಕ್ಷ ನೀನು ಕ್ಲಿಪ್ಪು. ಅದು ಹೆಂಗೆ ಮಾಡೋದು ತೋರಿಸಿ ಫಸ್ಟು. ಹಾಂ, ಈಗ ಹೆಂಗೆ ಸ್ಟಾರ್ಟ್ ಮಾಡೋದು ಹೆಂಗೆ? ಸ್ಟಾರ್ಟ್ ಮಾಡೋದ? ಫಸ್ಟಿಂದ ತೋರಿಸು. ಸ್ಟಾರ್ಟ್ ಮಾಡೋದು ಹೀಗೆ ಇಟ್ಕೋಬೇಕು. ಆಮೇಲೆ ಇದು ಕಟ್ ಮಾಡೋದು ಬೇಡವಾ ಎಕ್ಸ್ಟ್ರಾ? ಇದನ್ನ ಹೀಗೆ ತಡಿ ಫಸ್ಟ್ ತೋರಿಸು. ಹಿಂಗಿದ್ಯಾ? ಹಿಂಗಿದ್ಯಾ? ಹಿಂಗೆ ಮಾಡಿ ಮಾಡಬೇಕು. ಹಾಂ, ಆದ್ಮೇಲೆ ಆಗಲ್ಲ ಇದನ್ನ ಹೀಗೆ ಹೀಗೆ ಆದ್ಮೇಲೆ ಇಲ್ಲೊಂದು ದಾರ ಇಟ್ಟು ಅಲ್ಲಿ ಕೊಡೆ ದಾರ. ಇದನ್ನ ಹೀಗೆ ಕಟ್ ಮಾಡಬೇಕು. ಇದನ್ನ ಹೀಗೆ ಮಾಡಿಕೊಂಡು ಕಟ್ಟಬೇಕು. ಓ, ಆ ಥರ ಸ್ಕ್ವೇರ್ ಥರ ಹಿಂಗೆ ಮಾಡಿ. ಕಟ್ಟಬೇಕು. ಕಟ್ಟಿ ಆದ್ಮೇಲೆ ಕ್ಲಿಪ್ಪು ಇಲ್ಲ ತಲೆಯಲ್ಲಿ ಹೀಗೆ ಸೊಕ್ಸ್ಬೇಕು. ದಾರಕ್ಕೆ ಸೊಕ್ಸ್ಬೇಕು. ಆಮೇಲೆ ಇದನ್ನ ಹಿಡ್ಕೊಂಡು ಹಿಂಗೆ ಹಾಕಬೇಕು. ಆಯ್ತು, ಕ್ಲಿಪ್ ಇಷ್ಟೇ. ಮಕ್ಕಳು ಈ ಮೊಬೈಲ್ ಇದನ್ನೆಲ್ಲ ಬಿಟ್ಟು ಈ ರೀತಿಯಾಗಿ ಏನೋ ಕ್ರಿಯೇಟಿವ್ ಆಗಿ ಮಾಡಿದರೆ ಸ್ವಲ್ಪ ಖುಷಿ ಆಗುತ್ತಲ್ವ ನಮಗೆ ಕೂಡ. ಸೊ ನನಗೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಅವರು ಕ್ಲಿಪ್ ಮಾಡಿದ್ರು. ನೀವು ನೋಡ್ಬೋದು, ಇಬ್ಬರು ಹಾಕ್ಕೊಂಡಿದ್ದಾರೆ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ, ನಮ್ಮ ಅಕ್ಕ ಈ ರೀತಿಯಾಗಿ ಮನೆಯಲ್ಲೇ ಹಪ್ಪಳ ಮಾಡಿ ಸೇಲ್ ಮಾಡ್ತಾ ಇದ್ದಾಳೆ. ನಿಮಗೆ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ. ಇಲ್ಲಿದ್ದು ನಿಟ್ಟೂರು ಮತ್ತು ಸಾಗರ ಸುತ್ತಮುತ್ತ ಅಷ್ಟೇ ಅವ್ರು ಕೊಡೋದು. 100 ರೂಪೀಸ್ಗೆ ನಿಮಗೆ 4 ಪ್ಯಾಕ್ ಬರುತ್ತೆ. 1 ಪ್ಯಾಕಲ್ಲಿ 15 ಹಪ್ಪಳ ಇರುತ್ತೆ. ಹಾಗೆ ಮನೇಲಿ ನಾವು ಹೇಗೆ ಹಪ್ಪಳ ಮಾಡ್ಕೊಳ್ತೀವಲ್ಲ, ಹಾಗೆ ಇದನ್ನು ಕೂಡ ಹೈಜಿನಿಕ್ಕಾಗಿ ಮಾಡಿರೋವಂಥ ಹಪ್ಪಳ. ನಿಮಗೆ ಇಷ್ಟ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ನೋಡಿ, ಅಮ್ಮನ್ ತಂದಾಗಿದೆ ಇಲ್ಲಿ. ನಮ್ಮ ದೊಡ್ಡಮ್ಮ ಬೆಳಗ್ಗೆಯಿಂದ ಉಪವಾಸ ಇದ್ದರು ಅಮ್ಮನ ತರೋಕ್ಕೋಸ್ಕರನೇ. ಇವಾಗ ಅಮ್ಮನ ಅಡುಗೆ ಮಾಡಿದ್ರು. ಅಂದರೆ ನೀರು ದೋಸೆ, ಪಲ್ಯ, ಹಾಗೆ ಕಡಲೆಬೇಳೆ, ಕೋಸಂಬರಿ ಎಲ್ಲ ಮಾಡಿದರು. ಹಾಗೆ ಇಡಿಕ್ಲಿ ಕೂಡ ಅದನ್ನು ಇಟ್ಟಿದ್ರು. ನಾವು ಕೂಡ ಊಟ ಮಾಡಿದ್ವಿ ಇದನ್ನೇ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಮನೇಲಿ ಅಡುಗೆ ಮಾಡಿದ ಒಲೆಗೆ ಇಲ್ಲಿಂದ ಬತ್ತಿ ಇದನ್ನು ಏನು ದೀಪಕ್ಕೆ ಈ ಥರ ಹಚ್ಕೊಂಡು ಆ ಒಲೆಗೆ ಅದನ್ನು ಹಾಕ್ತಾರೆ ಅಂತ. ಸೊ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಾವು ಹೀಗೆ ನಮ್ಮ ಯುಗಾದಿ ಹಬ್ಬನ ಆಚರಿಸಿದ್ವಿ. ಹಾಗೆ ನಮಗೆ ಚಂದ್ರ ಕಾಣಿಸ್ಲಿಲ್ಲ ಇವತ್ತು. ಎಷ್ಟೇ ಹುಡುಕಿದ್ರು ಯಾರಿಗೂ ಕಾಣಿಸ್ಲಿಲ್ಲ. ನಾವು ಚಂದ್ರನ್ ನೋಡಿದ್ದು ನೆಕ್ಸ್ಟ್ ಡೇ ಸೋಮವಾರ. ನೀವು ಯಾವತ್ತು ನೋಡಿದ್ರಿ ಚಂದ್ರ? ಅವತ್ತಿಂದನೇ ಕಾಣಿಸ್ತಾ? ಹಾಗೆ ನಿಮ್ಮ ಮನೇಲಿ ಹೇಗೆ ನೀವೆಲ್ಲ ಯುಗಾದಿ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.